ಇದು ಗಾಂಧಿ ಭವನದ ಖಾಲಿ ನಿವೇಶನವೋ ಕಸದ ತಿಪ್ಪೆಯೋ? ಚಳ್ಳಕೆರೆ ನಗರದ ಹೃದಯ ಭಾಗದ ಪೊಲೀಸ್ ಠಾಣೆ ತಾಲೂಕು ಕಚೇರಿ ಮುಂಭಾಗ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಸಮೀಪದ ಗಾಂಧಿ ಭವನ ಖಾಲಿ ನಿವೇಶನದಲ್ಲಿ ಕಸ, ತ್ಯಾಜ್ಯ, ಪ್ಲಾಸ್ಟಿಕ್ ಪೇಪರ್, ಪ್ಲಾಸ್ಟಿಕ್ ಲೋಟ, ಕಬ್ಬಿನ ಜಲ್ಲೆ ಸೇರಿದಂತೆ ಬಿಯರ್ ಬಾಟಲಿಗಳು, ಮದ್ಯದ ಪೌಚ್ಗಳು ಸೇರಿದಂತೆ ಕಸವನ್ನು ತಂದು ಇಲ್ಲಿ ಸುರಿಯುತ್ತಿದ್ದು, ಗಾಂಧಿ ಭವನ ಖಾಲಿ ನಿವೇಶನ ಈಗ ಕಸದ ತಿಪ್ಪೆಯಾಗಿ ಮಾರ್ಪಟ್ಟಿದೆ. ಸುತ್ತಮುತ್ತಲೂ ಇರುವ ಅಂಗಡಿ, ಹೋಟೆಲ್ ಹಾಗೂ ಕಬ್ಬಿನ ಜ್ಯೂಸ್ ಮಾರಾಟ ಮಾಡುವವರು ಕಸವನ್ನು ತಂದು ಇಲ್ಲಿ ಸುರಿಯುತ್ತಿದ್ದು, ಇದೇ ಜಾಗದಲ್ಲಿ ಸಾರ್ವಜನಿಕ ಶೌಚಾಲಯಕ್ಕೆ ಹೋಗುವುದರಿಂದ ಈ ಸ್ಥಳಕ್ಕೆ ಬಂದರೆ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದ ಹೃದಯ ಭಾಗದಲ್ಲಿರುವಂತಹ ಈ ಗಾಂಧಿ ಭವನ ಖಾಲಿ ನಿವೇಶನದಲ್ಲಿ ಕಸದ ತ್ಯಾಜ್ಯವನ್ನು ತಂದು ಹಾಕುತ್ತಿರುವುದರಿಂದ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಪೊಲೀಸ್ ಠಾಣೆ ಮತ್ತು ತಾಲೂಕು ಆಫೀಸು ಶಿಕ್ಷಣ ಇಲಾಖೆಯ ಎದುರುಗಡೆ ಇರುವಂಥ ಒಂದು ಖಾಲಿ ನಿವೇಶನ. ಈ ಖಾಲಿ ನಿವೇಶನ ಗಾಂಧಿ ಭವನಕ್ಕಾಗಿಯೇ ಬಿಟ್ಟಿರುವಂಥ ಸ್ಥಳ ಆಗಿದ್ದು, ಈ ಸ್ಥಳದಲ್ಲಿ ಕೆಲವು ಸಾರ್ವಜನಿಕರು ಈ ಒಂದು ಕವರ್ಗಳು ಮತ್ತು ಲೋಟಗಳನ್ನು ಮತ್ತು ಹೋಟೆಲ್ ಮಾಲೀಕ ತೊಟ್ಟಿಯಾಗಿ ಮಾಡಿಕೊಂಡಿದ್ದಾರೆ. ಇದನ್ನು ಇವತ್ತು ಗಾಂಧಿಯ ಒಂದು ಸ್ವಚ್ಛತೆಯನ್ನು ಇರುವಂಥ ಗಾಂಧೀಜಿಯವರು ಒಂದು ಸ್ವಚ್ಛತೆಗೆ ಆದ್ಯತೆ ನೀಡುವಂಥ ಮಹಾನ್ ವ್ಯಕ್ತಿಯ ಹೆಸರನ್ನು ಇಟ್ಟಿರುವಂಥ ಇದು ಗಾಂಧಿ ಭವನದಲ್ಲಿ ಇವತ್ತು ಕಸದ ತೊಟ್ಟಿಯಾಗಿ ನಿರ್ಮಾಣಗೊಂಡಿದೆ. ಅದರಿಂದ ಇದನ್ನು ಒಂದು ಸ್ವಚ್ಛತೆಯನ್ನು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು ಆದಷ್ಟು ಬೇಗನೆ ಇದನ್ನು ಸ್ವಚ್ಛತೆಗೊಳಿಸೋಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕಾದ ಪರವಾಗಿ ಅವರಲ್ಲಿ ಕೇಳ್ತಾ ಇದ್ದೀವಿ. ಇವತ್ತು ಗಾಂಧಿ ಭವನ ಅಂತ ಏನೋ ಒಂದು ಹೆಸರು ಇಟ್ಟಿದ್ದಾರೋ ಆ ಗಾಂಧಿ ಭವನದ ಒಂದು ನಿರ್ಮಾಣ ಮಾಡಿ ಅದಕ್ಕೆ ಮುಂದಿನ ದಿನದಲ್ಲಿ ಸಾರ್ವಜನಿಕರು ಕಸವನ್ನು ಆಗದಿದ್ದಂಗೆ ಮುಂದೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಲ್ಲಿ ವಿನಂತಿಸ್ಕೊಳ್ತಿದ್ದೀನಿ. ನಿಮ್ಮ ಹೆಸರು? ನಮ್ಮ ಹೆಸರು ತಿಪ್ಪೇಸ್ವಾಮಿ.